ಚರ್ಚೆ ಇಲ್ಲ. ನನ್ನ ಮಾಹಿತಿ ಪ್ರಕಾರ ಸದಾ ಶುರು ಆಗುತ್ತೆ. ಪರಿಷತ್ನಲ್ಲಿ ಕಾಂಗ್ರೆಸ್ ಸಂಖ್ಯೆ ಜಾಸ್ತಿ ಇದೆ. ಸಿಎಂ ವಿಷಯದಲ್ಲಿ ಆಪ್ತರನ್ನು ಕಾಂಗ್ರೆಸ್ ಅಥವಾ ರಾಜಕೀಯವಾಗಿ ಬದಲಾವಣೆ ಮಾಡ್ತಾರೆ ಇಲ್ಲ, ಅದ್ರ ಬಗ್ಗೆ ಸದ್ಯಕ್ಕೆ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಕ್ಷ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಎಲ್ಲಿ ಯಾವಾಗ ಏನ್ ಮಾಡ್ಬೇಕಂತ. ಈಗ ನಾವು ಈಕ್ವಲ್ ಇದ್ದೀವಿ, 37 ಇದ್ದೀವಿ. ಅದರಿಂದ ಚರ್ಚೆ ಏನೋ ಕಾಣೋದಿಲ್ಲ. ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೆ ನೋಡಿ. ಕೆಲವೊಂದಿಷ್ಟು MLCಗಳು ಆರೋಪ ಮಾಡ್ತಾ ಇದ್ದಾರೆ, ಹೊರಗೆ ಅವರು ರಾಜೀನಾಮೆ ಕೊಡಬೇಕು, ಕೆಳಗೆ ನಾಗರಾಜ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದು ವೈಯಕ್ತಿಕ ಅಭಿಪ್ರಾಯ ಇರ್ಬೋದು, ಅದು ನಮ್ಮ ಸರ್ಕಾರದ ಪಕ್ಷದ ಅಭಿಪ್ರಾಯ ಅಲ್ಲ. ಅಂತಿಮವಾಗಿ ಮುಖ್ಯಮಂತ್ರಿಗಳು ಪಕ್ಷ ವರಿಷ್ಠ ತೀರ್ಮಾನ ಹೊರಗೆ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಪಕ್ಷದ ಅಭಿಪ್ರಾಯ ನಮ್ಮ ಅಭಿಪ್ರಾಯ. ಸರಿಗ ಸಿಎಂ ಬದಲಾವಣೆ ವಿಚಾರ ಅಧಿವೇಶನ ಮುಗಿದ ನಂತರ ಬದಲಾವಣೆ ಹಾಗೆ ಆಗ್ತಾರೆ. ಸದ್ಯಕ್ಕೆ ನಮ್ಮ ಮುಂದೆ ಇರೋದು ನಮ್ಮ ಸದನ ವಿಧಾನ ಮಂಡಲ ಇವತ್ತಿನ ಶುರು ಆಗ್ತಾ ಇದೆ. ಈಗಾಗಲೇ ಸಿಎಂ ಡಿಸಿ ಈಗಾಗಲೇ ಅದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ವರಿಷ್ಠ ತೀರ್ಮಾನನೇ ಹೈಕಮಾಂಡ್ ಏನಾದ್ರು ತೀರ್ಮಾನ ತಗೊಳುತ್ತೆ. ಅದರಿಂದ ಈಗ ಮೊನ್ನೆ ಏನು ಹೇಳಿಕೆಗಳು ನಮ್ಮ ಮುಖ್ಯಮಂತ್ರಿಗಳು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋ ಆಗ್ತಾ ಇಲ್ಲ ಬಿಜೆಪಿ ಅವ್ರಿಗೆ. ಅವ್ರಿಬ್ರು ಕೂಡ ಈಗಾಗಲೇ ಬಿಜೆಪಿ ಅವ್ರಿಗೆ ಅವ್ರೇನು ತಿಂದ್ರು, ಇಡ್ಲಿ ತಿಂದ್ರು, ಕೋಳಿ ತಿಂದ್ರು ಅದ್ರ ಬಗ್ಗೆ ಚರ್ಚೆ ಮಾಡಕ್ಕಿಂತ ಈ ವಿಧಾನ ಮಂಡಲದಲ್ಲಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ಲಿ ಅವರು. ಅದಕ್ಕೆ ಉತ್ತರ ನಾವು ಕೊಡ್ತೀವಿ. ಕೇಂದ್ರ ಸರ್ಕಾರದಲ್ಲಿ ಬಂದು 12 ವರ್ಷ ಆಯ್ತು ನರೇಂದ್ರ ಮೋದಿ ಸರ್ಕಾರ ಏನ್ ಮಾಡಿದ್ರು ಕರ್ನಾಟಕಕ್ಕೆ, ಏನ್ ಅನ್ಯಾಯ ಮಾಡಿದ್ದಾರೆ ಆ ವಿಚಾರ ಕೂಡ ಹೇಳ್ತೀವಿ. ಏನ್ ನಮ್ಮ ಸರ್ಕಾರಕ್ಕೆ ಜನ ಆಶೀರ್ವಾದ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದಾರೆ. 2 ವರ್ಷದಲ್ಲಿ ನಮ್ಮ ಎಲ್ಲಾ ಗ್ಯಾರಂಟಿಗಳ ಅನುಷ್ಠಾನ ತಂದಿದ್ದೀವಿ. ನುಡಿದಂತೆ ಸರ್ಕಾರ, ಕಾಂಗ್ರೆಸ್ ಪಕ್ಷ ಸರ್ಕಾರ, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ತಮ್ಮ ಅಭಿಮಾನಿಗಳು ಸಾಕಷ್ಟು ಸಿಎಂ ಮೊನ್ನೆ ಕೂಡ ಮನವಿ ಮಾಡಿದ್ದಾರೆ ಸರ್, ತಮ್ಮ ಸಚಿವ ಸ್ಥಾನಕ್ಕೆ ಸಚಿವರು ಮಾಡಿ ಅಂತ. ಸದ್ಯಕ್ಕೆ ವಿಧಾನ ಮಂಡಲ ನಡೀಲಿ, ಅದು ಮತ್ತೆ ಮುಂದೆ ಹೇಳ್ತೀವಿ. ಈ ಬಾರಿ ಅದಕ್ಕೆ ಉತ್ತರ ಎಲ್ಲ ಪಕ್ಷದ ವರಿಷ್ಠ ತೀರ್ಮಾನ ತಗೊಳ್ತಾರೆ. ಚರ್ಚೆ ಇಲ್ಲ. ನನ್ನ ಮಾಹಿತಿ ಪ್ರಕಾರ ಸದಾ ಶುರು ಆಗುತ್ತೆ. ಪರಿಷತ್ನಲ್ಲಿ ಕಾಂಗ್ರೆಸ್ ಸಂಖ್ಯೆ ಜಾಸ್ತಿ ಇದೆ. ಸಿಎಂ ವಿಷಯದಲ್ಲಿ ಆಪ್ತರನ್ನು ಕಾಂಗ್ರೆಸ್ ಅಥವಾ ರಾಜಕೀಯವಾಗಿ ಬದಲಾವಣೆ ಮಾಡ್ತಾರೆ ಇಲ್ಲ, ಅದ್ರ ಬಗ್ಗೆ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಕ್ಷ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಎಲ್ಲಿ ಯಾವಾಗ ಏನ್ ಮಾಡ್ಬೇಕಂತ. ಈಗ ನಾವು ಈಕ್ವಲ್ ಇದ್ದೀವಿ, 37 ಇದ್ದೀವಿ. ಅದರಿಂದ ಚರ್ಚೆ ಏನೋ ಕಾಣೋದಿಲ್ಲ. ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೆ ನೋಡಿ. ಕೆಲವೊಂದಿಷ್ಟು MLCಗಳು ಆರೋಪ ಮಾಡ್ತಾ ಇದ್ದಾರೆ, ಹೊರಗೆ ಅವರು ರಾಜೀನಾಮೆ ಕೊಡಬೇಕು, ಕೆಳಗೆ ನಾಗರಾಜ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದು ವೈಯಕ್ತಿಕ ಅಭಿಪ್ರಾಯ ಇರ್ಬೋದು, ಅದು ನಮ್ಮ ಸರ್ಕಾರದ ಪಕ್ಷದ ಅಭಿಪ್ರಾಯ ಅಲ್ಲ. ಅಂತಿಮವಾಗಿ ಮುಖ್ಯಮಂತ್ರಿಗಳು ಪಕ್ಷ ವರಿಷ್ಠ ತೀರ್ಮಾನ ಹೊರಗೆ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಪಕ್ಷದ ಅಭಿಪ್ರಾಯ ನಮ್ಮ ಅಭಿಪ್ರಾಯ. ಸರಿಗ ಸಿಎಂ ಬದಲಾವಣೆ ವಿಚಾರ ಅಧಿವೇಶನ ಮುಗಿದ ನಂತರ ಬದಲಾವಣೆ ಹಾಗೆ ಆಗ್ತಾರೆ. ಸದ್ಯಕ್ಕೆ ನಮ್ಮ ಮುಂದೆ ಇರೋದು ನಮ್ಮ ಸದನ ವಿಧಾನ ಮಂಡಲ ಇವತ್ತಿನ ಶುರು ಆಗ್ತಾ ಇದೆ. ಈಗಾಗಲೇ ಸಿಎಂ ಡಿಸಿ ಈಗಾಗಲೇ ಅದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ವರಿಷ್ಠ ತೀರ್ಮಾನನೇ ಹೈಕಮಾಂಡ್ ಏನಾದ್ರು ತೀರ್ಮಾನ ತಗೊಳುತ್ತೆ. ಅದರಿಂದ ಈಗ ಮೊನ್ನೆ ಏನು ಹೇಳಿಕೆಗಳು ನಮ್ಮ ಮುಖ್ಯಮಂತ್ರಿಗಳು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋ ಆಗ್ತಾ ಇಲ್ಲ ಬಿಜೆಪಿ ಅವ್ರಿಗೆ. ಅವ್ರಿಬ್ರು ಕೂಡ ಈಗಾಗಲೇ ಬಿಜೆಪಿ ಅವ್ರಿಗೆ ಅವ್ರೇನು ತಿಂದ್ರು, ಇಡ್ಲಿ ತಿಂದ್ರು, ಕೋಳಿ ತಿಂದ್ರು ಅದ್ರ ಬಗ್ಗೆ ಚರ್ಚೆ ಮಾಡಕ್ಕಿಂತ ಈ ವಿಧಾನ ಮಂಡಲದಲ್ಲಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ಲಿ ಅವರು. ಅದಕ್ಕೆ ಉತ್ತರ ನಾವು ಕೊಡ್ತೀವಿ. ಕೇಂದ್ರ ಸರ್ಕಾರದಲ್ಲಿ ಬಂದು 12 ವರ್ಷ ಆಯ್ತು ನರೇಂದ್ರ ಮೋದಿ ಸರ್ಕಾರ ಏನ್ ಮಾಡಿದ್ರು ಕರ್ನಾಟಕಕ್ಕೆ, ಏನ್ ಅನ್ಯಾಯ ಮಾಡಿದ್ದಾರೆ ಆ ವಿಚಾರ ಕೂಡ ಹೇಳ್ತೀವಿ. ಏನ್ ನಮ್ಮ ಸರ್ಕಾರಕ್ಕೆ ಜನ ಆಶೀರ್ವಾದ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದಾರೆ. 2 ವರ್ಷದಲ್ಲಿ ನಮ್ಮ ಎಲ್ಲಾ ಗ್ಯಾರಂಟಿಗಳ ಅನುಷ್ಠಾನ ತಂದಿದ್ದೀವಿ. ನುಡಿದಂತೆ ಸರ್ಕಾರ, ಕಾಂಗ್ರೆಸ್ ಪಕ್ಷ ಸರ್ಕಾರ,
ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ನಮ್ಮ ತಮ್ಮ ಅಭಿಮಾನಿಗಳು ಸಾಕಷ್ಟು ಏನ್ ಮೊನ್ನೆ ಕೂಡ ಮನವಿ ಮಾಡಿದ್ದಾರೆ ಸರ್, ತಮ್ಮ ಸಚಿವ ಸ್ಥಾನಕ್ಕೆ ಸಚಿವರು ಮಾಡಿ ಅಂತ ತಾವೇನ್ ಹೇಳ್ತಿರ್ತಾರೆ? ಸದ್ಯಕ್ಕೆ ವಿಧಾನ ಮಂಡಲ ನಡೀಲಿ, ಅದು ಮತ್ತೆ ಮುಂದೆ ಹೇಳ್ತೀವಿ. ಈ ಬಾರಿ ಅದಕ್ಕೆ ಉತ್ತರ ಎಲ್ಲ ಪಕ್ಷದ ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.